ನಾನು ವಿಕ್ಕಿ ಮಾತಾಡ್ತಿರೋದು. ಬಾಯ್. ಏನಿವ್ನು ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅಲ್ಲ? ಅಣ್ಣ ಒಂದು ಟೀ ಕೊಡಿ. ಲೋ ನೀನೇನೋ ಇದು ಏನೋ ಹಿಂಗಾಗಿದ್ಯಾ? ಮಚ್ಚ ತುಂಬಾ ಎಮರ್ಜೆನ್ಸಿ ಮಚ್ಚ. ಏನಾಯ್ತು? ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಮಚ್ಚ. ಬಾ ಎಷ್ಟು? 1-2 ಲಕ್ಷ ಬೇಕಿತ್ತು. ಲೋ ಏನೋ ಮಜಾಕ್ ಮಾಡ್ತಿದ್ದೇನೋ? ಮಚ್ಚ ನೀನು ನಂಬಿದ್ರು ಬಿಟ್ಟರು ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನೋ. ನೀನೇ ಹೆಲ್ಪ್ ಮಾಡ್ಬೇಕು ಹೆಂಗಾದ್ರು. ನಾನು ತುಂಬ ಎಮರ್ಜೆನ್ಸಿಯಲ್ಲಿ ಇದ್ದೀನಿ ಕಣೋ, ಅರ್ಥ ಮಾಡ್ಕೊಳ್ಳೋ ಪ್ಲೀಸು. ಏನೋ ಒಂದು 2,000-3,000 ಅಂದ್ರೆ ಏನೋ ಒಂದು ಮಾಡ್ಬೋದು. 7 ಲಕ್ಷ ಕೇಳ್ತಿಯಲ್ಲೋ ನೀನು ಸಡನ್ ಆಗಿ ಬಂದ್ಬಿಟ್ಟು. ನೀನು ಕಾಲು ಹಿಡ್ಕೋತೀನಿ ಮಚ್ಚ ಪ್ಲೀಸು. ಏನೋ ಮೆಂಟಲ್ ಆಗಿದೆ ನಾನು ನಿನಗೆ. ಇರೋ ಒಂದು ನಿಮಿಷ ಯೋಚನೆ ಮಾಡಕ್ ಬಿಡು. ಕಾಲೆಲ್ಲ ಹಿಡಿತೀಯಲ್ಲ ನೀನು. ನೀನೇ ಹೆಂಗಾರು ಹೆಲ್ಪ್ ಮಾಡ್ಬೇಕು ಮಚ್ಚ. ಲೋ ಮಚ್ಚ ನನ್ನ ಹತ್ರ ಅಂತೂ ದುಡ್ಡಿಲ್ಲ. ನಮ್ಮ ಮಾವ ಬಂದ್ಬಿಟ್ಟು ಫೈನಾನ್ಸರು, ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಾಗುತ್ತೋ ನೋಡೋಣ. ಬಟ್ ನನ್ನ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇಲ್ಲ ಅಲ್ಲ ಕಣೋ. ನಾನು ಅದೇನು ನೋಡೋ ದುಡ್ಡು ಕೊಡ್ತಾರೆ? ಬಾ ಮಚ್ಚ ನೋಡ್ಕೊಳ್ಳೋಣ ಅದೇನಾಗುತ್ತೋ. ಬಟ್ ದುಡ್ಡು ಇವತ್ತೇ ಸಿಗುತ್ತಾ? ಟ್ರೈ ಮಾಡೋಣ ಬಾ. ಅಮೌಂಟ್ ಬೇಕಾಗಿದೆಯಲ್ಲ. ಸರ್ ಆಯ್ತು ಹೋಗೋಣ ಬಾ ಮಚ್ಚ. ಬಾ ಹೋಗೋಣ. பணத்தை அவன்கிட்ட கொண்டு போய் கொடுத்துட்டு எனக்கு அவனை ஃபோன் பண்ண சொல்லு. போன தடவை ஆன மாதிரிலாம் இந்த தடவை ஆகக்கூடாது. மாமா. ஏய் விக்னேஷ், என்னடா இவ்வளோ தூரம்? கொஞ்சம் பேசணும் மாமா. இரு நானே வரேன். என்ன எவ்வளோ தூரம்? வீட்டெல்லாம் சௌக்கியமா? நான் நல்லா இருக்கேன் மாமா. நீங்கள் எப்படி இருக்கீங்க? நான் நல்லா இருக்கேன். வீட்டிலலாம் எப்படி இருக்காங்க? எல்லாரும் நல்லா இருக்காங்க. என்ன விஷயமா வந்த? மாமா இவன் என் ஸ்கூல் மேட்டு விக்கின்னு. அவனுக்கு கொஞ்சம் பணம் தேவைப்படுது. பண்ணலாம்டா. எவ்வளோ? ஆமாம் ஒரு 2 லட்சம் வேணுமா இருக்கு. என்ன டாக்குமெண்ட் எடுத்து வந்திருக்கான்? மாமா அவன் டாக்குமெண்ட் எதாவது எடுத்துன்னு வரல. கொஞ்சம் பார்த்து பண்ணி கொடுக்கணும் நீங்கள் தான். ஏன்னா அவன் கொஞ்சம் பெரிய எடுத்து பையன், கொஞ்சம் கஷ்டத்தில் இருக்கான். டாக்குமெண்ட் இல்லையா? 30 வருஷமாக நம்ம தொழில் பண்ணுறோம், டாக்குமெண்ட் இல்லாமல் எதுவுமே பண்ண மாட்டோம். உனக்கே தெரியும். நீ ஏன் வந்து இந்த மாதிரி நின்னா நான் எப்போ பண்ணுறது? ஆ மாமா கொஞ்சம் நம்பிக்கை வைங்க என் மேலே. நம்பிக்கைக்காக இல்லைடா, தொழில் பண்ணும்போது கொஞ்சம் கரெக்டாக இருக்கணும்டா. டாக்குமெண்ட்லாம் பண்ணக்கூடாது. கண்டிப்பாக இந்த பணத்தை திருப்பி கொடுத்துருவோம் ஒரு 2 வாரத்தில். ஆனால் சின்ன பையனாக இருக்கான், 2 லட்சங்கிற. என் மேலே நம்பிக்கை இருக்குல்ல உங்களுக்கு? திரும்பி வந்துடும் அமௌண்ட்டு. சரி, உன் மேலே இருக்க நம்பிக்கைக்காக பண்ணுறேன்டா. பார்த்துக்க. இதாடா 2 லட்ச ரூபா இருக்கு. உன்னை நம்பி தான் கொடுக்குறேன், பார்த்துக்கண்ணா. ரொம்ப தேங்க்ஸ் மாமா. பார்த்து உஷாராக போயிட்டு வா. என்ன ಮಚ್ಚ ತುಂಬ ಥ್ಯಾಂಕ್ಸ್ ಮಚ್ಚ. ಒಂದು 2 ವಾರದಲ್ಲಿ ರಿಟರ್ನ್ ಕೊಡ್ಬೋದಲ್ಲ ಮಚ್ಚ? 100% ಕೊಡೋಣ ಮಚ್ಚ. ಹಲೋ. ಹಲೋ ವಿಘ್ನೇಶ ಮಾತಾಡ್ತಿರೋದು. ಹೌದು. ಯಾರು? ನಾನು ಬಿಸಿ. ವಾಟ್ಸಪ್ಪಲ್ಲಿ ಲೊಕೇಶನ್ ಕಳ್ಸಿದ್ದೀನಿ. ಸಾಹೇಬ್ರು ಕರೀತಿದ್ದಾರೆ, ಬರಯ್ಯ ಬೇಗ. ಸರ್ ಹೇಳಿ ಸರ್, ಏನಾಯ್ತು? ಬರಯ್ಯ ಬೇಗ. ಸರಿ ಸರ್, ಬರ್ತಾ ಇದ್ದೀನಿ ಸರ್. ನೀನೇನ ವಿಘ್ನೇಶು? ಸರ್ ಹೌದು ಸರ್, ನಾನೇ ವಿಘ್ನೇಶು. ಸರ್ ಇವನೇ ಅಂತ ವಿಘ್ನೇಶು. ಫೋಟೋಸ್ ತೋರಿಸ್ಬಿಟ್ಟು ಕೇಳ್ರಿ. ಓಕೆ ಸರ್. ಇವನು ಗೊತ್ತೇನೋ ನಿಂಗೆ? ಯಾರು ಸರ್ ಇದು? ಗೊತ್ತಿಲ್ಲ ನನಗೆ. ಇವನು ಸರ್ ಇವ್ ನನ್ನ ಫ್ರೆಂಡ್ ಸರ್, ವಿಕಿ. ಏನಾಯ್ತು ಸರ್? ಹೆಂಗೋ ಗೊತ್ತು ನಿನಗೆ? ಆಕ್ಚುಲಿ ಗಾಡಿ ಇವನ್ನ. ಸರ್ ಯಾಕೆ ಸರ್? ನಾನೇನು ಸರ್ ತಪ್ಪು ಮಾಡಿದೆ? ವಿಕ್ಕಿನ ಯಾಕೋ ಮರ್ಡರ್ ಮಾಡಿದ್ದು? ಸರ್ ಏನು ಹೇಳ್ತಿದ್ದೀರಾ? ವಿಕಿ ಮರ್ಡರಾ? ಸರ್ 2 ದಿನ ಮುಂಚೆ ತಾನೆ ಸರ್ ಮೀಟ್ ಮಾಡ್ದ. ಮೊನ್ನೆ ರಾತ್ರಿ ಅವ್ನು ಮರ್ಡರ್ ಆಗಿದೆ. ಏನು ಯಾಕೆ ಅಂತ ಕೇಳ್ತೀಯಾ? ನಿಂಗೆ ಗೊತ್ತಿಲ್ವೇನೋ?
ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ. ಹಲೋ ಲೋ ಕೇಳಿಸಿದ್ಯಾ? ಲೋ ಏನೋ ವಿಕ್ಕಿ ಮರ್ಡರ್ ಆಗಿದೆ. ನನಗೆ ನಿನ್ನೆ ಗೊತ್ತಾಯ್ತು. ಲೋ ಏನೋ ಹೇಳ್ತಿದ್ಯಾ? ಬರ ಇಲ್ಲಿ ಅತ್ತ ಗಾಡಿ. ಸರ್ ದೇವರಾಣಿಗೂ ಗೊತ್ತಿಲ್ಲ ಸರ್ ಅವ್ನು ಮರ್ಡರ್ ಆಗಿರೋದು ನನಗೆ. ನೀವು ಹೇಳಾದ್ಮೇಲೆ ಗೊತ್ತಾಗ್ತಿದೆ ಸರ್. ನಿಂದ ಒಂದೇನಾದ್ರು ವ್ಯವಹಾರಗಳಿದೆಯೇನೋ? ಏನಿಲ್ಲ ಸರ್ ಆ ಥರ. ಬಿಟ್ಟು ಕಳ್ಸ್ರಿ, ನಿನ್ಗೇನು ಗೊತ್ತಿರೋ ಥರ ಇಲ್ಲ. ಬರೋ ಇಲ್ಲಿ ಸೈನ್ ಹಾಕೋ. ಕರ್ದಾಗೆಲ್ಲ ಸ್ಟೇಷನಿಗೆ ಬರಬೇಕು. ಆಯ್ತು ಸರ್, ಬರ್ತೀನಿ ಸರ್ ನಾನು. ನಡಿ. ಒಂದು ವಾಟರ್ ಬಾಟಲ್ ಕೊಡಿ. ಬ್ರೋ ರೋಹಿತ್ ಎಲ್ಲಿ? ಗೊತ್ತಿಲ್ಲ. ಲಾಸ್ಟ್ ಎಲ್ಲಿ ನೋಡಿದ ಅವನ್ನ? ಲಾಸ್ಟ್ 2 days ಬ್ಯಾಕ್ ಆಯ್ತು. ಯಾಕೆ? ಎಲ್ಲೋದ್ರೆ ಸಿಗ್ಬೋದು ಬ್ರೋ ಅವನು? ಗೊತ್ತಿಲ್ಲ ಬ್ರೋ. ಆಮೇಲೆ ಬರ್ತೀನಿ. ರೋಹಿತ್ ಎಲ್ಲಿ? ಏಯ್ ರೋಹಿತ್ ಎದೋಲೋ ರೋಹಿತ್. ಏಯ್ ಎದೋಲೋ ರೋಹಿತ್, ಎದೋಲೋ. ಲೋ ನಿನ್ಗೇನಾಯ್ತು? ಕುಡ್ಬಿಡಿ ಆಗ ಹಿಂಗ್ ಬಿದ್ದಿದ್ಯಾ? ಪೊಲೀಸ್ ಅವ್ರು ಹೇಳಿರೋದು ನಿಜಾನಾ? ಲೋ ಏನಾಯ್ತು ವಿಕ್ಕಿಗೆ? ಲೋ ಅವನು ಹೆಂಗೋ ಸತ್ತೋದ? ಎಲ್ಲ ಸಾಯಿಸ್ಬಿಟ್ರಿ. ಹೇಳ ಫುಲ್ಲಾಗೆ. ಅದು ಏನಾಯ್ತಂದ್ರೆ, ನೀನ್ ಅನ್ಕೊಂಡಿರೋ ತರ ವಿಕ್ಕಿ ಮುಂಚೆ ಹಿಂಗಿರ್ಲಿಲ್ಲ. ಅವನ್ ಲೆವೆಲ್ನ ಮ್ಯಾಚ್ ಮಾಡೋಕ್ಕೆ ಯಾರ ಕೈಯಿಂದನೂ ಆಗ್ತಾ ಇರ್ಲಿಲ್ಲ. ಅವನ್ ಚಿಕ್ಕ ವಯಸ್ಸಲ್ಲೇ ಅವನ್ ಲೈಫ್ನ ಹೇಗ್ ಲೀಡ್ ಮಾಡಬೇಕು ಅಂತ ತಿಳ್ಕೊಂಡಿದ್ದ. ವಿಕ್ಕಿ ಈಗಾಗಲೇ ಸುಮಾರು ಕಂಪ್ನಿನ ರನ್ ಮಾಡ್ತಾ ಇದ್ದ. ಅವನ್ ಟರ್ನ್ ಓವರ್ ಕೋಟಿ ಇದ್ರೂ ಲೈಫಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದ. ಎಷ್ಟೋ ಜನಕ್ಕೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಟ್ಟು ಲೈಫ್ನ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದ. ಎಷ್ಟೋ ಜನಕ್ಕೆ ಅವನ ಇನ್ಸ್ಪಿರೇಷನ್ ಸಹ ಆಗಿದ್ದ. ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ನೋ ಟೈಮಲ್ಲೇ ಅವನ ದಾರಿಗೆ ಅಡ್ಡ ಬಂದಿದ್ದೆ ಈ ಗ್ಯಾಂಬ್ಲಿಂಗ್ ಅನ್ನೋ ಭೂತ. ಯಾರ್ದೋ ಮಾತು ಕೇಳಿ 5 ಲಕ್ಷ ಇನ್ವೆಸ್ಟ್ ಮಾಡಿ 10 ಲಕ್ಷ ಪ್ರಾಫಿಟ್ ಮಾಡ್ದ. ಮತ್ತೆ 10 ಲಕ್ಷ ಇನ್ವೆಸ್ಟ್ ಮಾಡಿ 20 ಲಕ್ಷ ಪ್ರಾಫಿಟ್ ಮಾಡ್ದ. ಇದರಿಂದ ಅವನಿಗೆ ಆಸೆ ಜಾಸ್ತಿ ಆಗಿ ಒಂದೇ ಸಲ 1 ಕೋಟಿ ಬೆಟ್ಟಿಗೆ ಹಾಕ್ದ. ಅದನ್ನ ಕಂಪ್ಲೀಟಾಗಿ ಕಳ್ಕೊಂಡ್ಬಿಟ್ಟ. ಟೈಮ್ ಸರಿ ಇರ್ಲಿಲ್ವೇನೋ, ಅದಕ್ಕೆ ಲಾಸ್ ಆಯ್ತು ಅಂತ ಅನ್ಕೊಂಡು ಹೋಗಿರೋ ದುಡ್ಡನ್ನ ಹೇಗಾರ ಮಾಡಿ ವಾಪಸ್ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ 2 ಕೋಟಿ ಇನ್ವೆಸ್ಟ್ ಮಾಡ್ತಿದ್ದ. ಅದಾದ್ಮೇಲೆ ಅವನಿಗೆ ಆಗಿದ್ದೆಲ್ಲ ಲಾಸೇ. ಆ ಲಾಸ್ನ ರಿಕವರಿ ಮಾಡ್ಕೊಳಕ್ಕೆ ಅವನ ಹತ್ರ ಇದ್ದಿದ್ದು ಬಂಗ್ಲೋ, ಕಂಪ್ನಿ ಶೇರ್ಸ್, ಗೋಲ್ಡು, ಕಾರು, ಹೀಗೆ ಎಲ್ಲಾನು ಕಳ್ಕೊಂಡು ರೋಡಿಗೆ ಬಂದ್ಬಿಟ್ಟ. ಸ್ಟಾರ್ ಬಕ್ಸ್ ಅಲ್ಲಿ ಕಾಫಿ ಕುಡಿತಾ ಇದ್ದವನು ಇವತ್ತು ರೋಡ್ ಸೈಡ್ ಅಲ್ಲಿ ಟೀ ಕುಡಿತಿದ್ದ. ಆದ್ರೂ ಜೀವನದಲ್ಲಿ ಅವನ ಕಾನ್ಫಿಡೆನ್ಸ್ ಮಾತ್ರ ಕಡಿಮೆ ಆಗಿರ್ಲಿಲ್ಲ. ಯಾವತ್ತೋ ಒಂದಿನ ಮತ್ತೆ ಕಳ್ಕೊಂಡಿರೋ ಜೀವನನ ಪಡಿತೀನಿ ಅನ್ನೋ ನಂಬಿಕೆಯಲ್ಲಿ ಮುನ್ನುಗ್ತಿದ್ದ. ಆದ್ರೂ
ಎಷ್ಟೋ ಜನಕ್ಕೆ ಇನ್ನೂ ಸಾಲ ತೀರಿಸ್ಬೇಕಾಗಿತ್ತು. ಇದ್ರ ಮಧ್ಯದಲ್ಲಿ ಒಂದಿನ ಲೋ ಸೈಡ್ಸ್ ತಗೊಳ್ಳಲ್ಲ. ಅಣ್ಣ ಅಲ್ಲಿದ್ದಾನೆ. ನಾಚಿಕೆ ಆಗೋಲ್ವನೇ ನಿನ್ಗೆ? ನನ್ ದುಡ್ಡು ಕೊಡ್ತಾ ಇಲ್ಲಿ ಪಾರ್ಟಿ ಮಾಡ್ತಾ ಇದ್ಯಾ? ಬೆಟ್ಟಿಂಗ್ ಆಡಕ್ ಬರುತ್ತೆ, ಸೋತ್ ಮೇಲೆ ದುಡ್ಡು ಕೊಡಕ್ ಬರಲ್ವಾ? ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಕ್ಕಾಗಲ್ವೇನೋ? ಮಗನೇ, ನಾಳೆ ಸಂಜೆ ಒಳಗಡೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬುರ್ಡೆ ಹೊಡಿತೀನಿ. ಬನ್ರ. ಈ ಟೈಮಲ್ಲೇ ನಿನ್ನ ಮೀಟಾಗಿ 2 ಲಕ್ಷ ಸಾಲ ಕೇಳ್ದ. ಅದನ್ನು ನಿನ್ನ ಹತ್ರ ಇಸ್ಕೊಂಡು ಅವನಿಗೆ ಕೊಡಕ್ಕೆ ಅಂತ ಹೋದಾಗ ಅವತ್ತಾಗಿದ್ದೇ ಬೇರೆ. ಏನೋ ದೊಡ್ಡದಾಗಿ ಹೇಳ್ದೆ, ಇವತ್ತೊಳಗಡೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬುರ್ಡೆ ಹೊಡೆದಾಕ್ತೀನಿ ಅಂತ. ನೈಟ್ ಎಣ್ಣೆ ಹೊಡೆದ್ಬಿಟ್ಟು ಬಾಟ್ಲ್ ಹೊಡೆದಾಕೋಷ್ಟು ಈಸಿ ಅಲ್ಲ ಕಣೋ ಬುರ್ಡೆ ಹೊಡೆದಾಕೋದು. ಏ ಮರಿ, ಇಂಥ ಡೈಲಾಗ್ಗಳನ್ನ ಎಷ್ಟೋ ಜನರ ಬಾಯಲ್ಲಿ ಕೇಳ್ಬಿಟ್ಟಿದ್ದೀನಿ. ಹೋಗಲೇ ಹೋಗ. ನೀನ್ ಎಷ್ಟೊಂದು ಜನ ಬಾಯಿಂದ ಕೇಳಿರ್ಬೋದು, ಬಟ್ ಈ RCB ಫ್ಯಾನ್ ಬಾಯಿಂದ ಕೇಳಿರಲ್ಲ. ರಾಯಲ್ RCB ಫ್ಯಾನು. ನಿಮ್ಮ RCB ನೋಡಿದ್ದೀನಿ. ಹೋಗ. 16 ವರ್ಷದಿಂದ ಒಂದು ಕಪ್ಪು ಗೆದ್ದಿಲ್ಲ. 16 ವರ್ಷದಿಂದ ಒಂದ್ ಲೆಕ್ಕ, ಇವಾಗಿಂದ ಒಂದ್ ಲೆಕ್ಕ. ಏನ್ ಮಕ್ಳೇ ಕಪ್ ತಂದವ್ರೆ, ಏನ್ರೋ ನಿಮ್ದು? ತಡೀರೋ, ಬರುತ್ತೆ ಕಪ್ಪು, ತಡೀರಿ. ಬರ್ಲ ಡಾರ್ಲಿಂಗ್, ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ದಿದ್ರೆ ಗೋಲಿ ಆಡೋರ್ನ ಬುಗ್ರಿ ಆಡೋರ್ನೆಲ್ಲ ಕರ್ಕೊಬಂದ ನನ್ನ ಎದುರಿಸ್ತಾ ಇರ್ಲಿಲ್ಲ. ಇವಾಗ ಬಂದ್ ನಿಂತಿದ್ದೀನಿ ನೋಡ್ದಾ, ಇದು ಗಂಡಸ್ತನ. ಚಿಕ್ಕ ಮಾಡ್ರು. ಹಲೋ. ಕೇಳಿಸ್ತದೆ ಹೇಳ್ ಗುರು. ನನ್ ಮಗ ವಿಕ್ಕಿ ನನ್ ಮನೆಗ್ ಬಂದು ನನ್ಗೆ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ದಾನೆ. ಗಂಡಸ್ತನದ ಬಗ್ಗೆ ಮಾತಾಡ್ತಾನೆ. ನಾಳೆ ಬೆಳಗ್ಗೆ ಒಳಗಡೆ ನನ್ ಮಗನ್ ಮುಗಿಸ್ಲೇಬೇಕು. ನನ್ನ ಮಗನ್ ಇವತ್ತೇ ಹೊಡಿತೀನಿ. ಲೋ, ಅವನ್ನ ನಂಬಿಟ್ಟು ನಾನು 2 ಲಕ್ಷ ಇಸ್ಕೊಟ್ನು. ಅವ್ನು ಮಾಡಿದ ತಪ್ಪಿಗೆ ನನಗೇನಿಗೋ ಶಿಕ್ಷೆ. ನಮ್ಮ ಅವನಿಗೆ ನಾನು ತಾನೇ ಕಣೋ ದುಡ್ಡು ಕೊಡಬೇಕು. ಯಾಕೋ ಹಿಂಗೆ ಮಾಡ್ದ ಅವನು? ಹೌದು, ಸಾಲ ಬಡಿದ್ 2 ಲಕ್ಷ ಅಲ್ಲ, 50ರಿಂದ 60 ಲಕ್ಷ. ಏನೋ ಹೇಳ್ತಿದ್ಯಾ? ನಿಮ್ಮ ಮೇಲೆ ಆಸೆ ಇಟ್ಕೊಂಡಿರೋರು, ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಬೆಟ್ಟಿಂಗ್ ಅನ್ನೋ ಹೆಸರಲ್ಲಿ ಇವ್ರು ಯಾರಿಗೂ ದ್ರೋಹ ಮಾಡಬೇಡಿ. ಇವತ್ತಿಂದನೇ ಹೇಳಿ